ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ವಿ ಫಾರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಏನಪ್ಪ ವಿಶೇಷ ಅಂದರೆ, ನಾವು ಬೆಂಗಳೂರಿಂದ ಅರಸೀಕೆರೆಗೆ ಹೋಗ್ತಾ ಇದ್ದೀವಿ. ಅರಸೀಕೆರೆ ಬಂದು ನನ್ನ ಹಸ್ಬೆಂಡ್ ಊರು. ಅಲ್ಲಿ ಒಂದು ಊರಲ್ಲಿ, ಅವ್ರ ಊರಲ್ಲಿ ಜಾತ್ರೆ ನಡೀತಿದೆ. ಇದು 7 days ಏನೋ ನಡೆಯುತ್ತೆ ಜಾತ್ರೆ. ನಾವು ಒಂದು 5 days ಇದ್ದಂಗೆ ಹೋಗ್ತಾ ಇದ್ವಿ, 2 days ದಿನ ಹೋಗ್ತಾ ಬಂದಿದ್ದೆ. ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿತ್ತು ಈ ಸತಿ. ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ನನಗೆ ಆ ಥರ ಮೋಡಗಳೆಲ್ಲ ಸಖತ್ ಇಷ್ಟ ಆಗುತ್ತೆ. ಮತ್ತು ಏನಾದರೂ ಒಂದು ನಾನು ಹೇಳ್ತಾನೆ ಇರ್ತೀನಿ, ಹಂಗಾಗಿ ಇವರು ಅವಾಗ ನಗಾಡ್ತಾ ಇರ್ತಾರೆ. ಯಾಕಪ್ಪ ಯಾವಾಗ ಖಾಲಿ ಇಟ್ಟಿರ್ತೀವಿ. ಇದೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸೋನೆ ಮಳೆ ಸ್ಟಾರ್ಟ್ ಆಯಿತು. ಮಳೆ ಬರ್ತಿದೆ ಅಂತ ನಾನು ಸ್ವಲ್ಪ ಟ್ರೈನಿಂಗ್ ಜಾಸ್ತಿ ಏನಾದರೂ ಬಿಸ್ನೆಸ್ ಅನಿಸುತ್ತೆ. ಹಂಗಾಗಿ ಇಲ್ಲ ಕಡೆ ಒಂದು ಟೋಲ್ ಹತ್ರ ನಾವು ಗಾಡಿ ನಿಲ್ಲಿಸಿದ್ವಿ. ಮಳೆ ಇನ್ನು ಬರ್ತಾನೆ ಇತ್ತು. ನಾವು ಹೊರಟ್ವಿ. ಮತ್ತೆ ನಾವು ಇನ್ನು ಸ್ವಲ್ಪ ದೂರ ಹೊರಟು ಬರೋಷ್ಟೊತ್ತಿಗೆಲ್ಲ ತುಂಬ ಮಳೆ ಜಾಸ್ತಿ ಆಗಿತ್ತು. ನಮಗೆ ಅಂದರೆ ಸ್ವಲ್ಪ ರೋಡೇ ಕಾಣಿಸ್ತಿರಲಿಲ್ಲ. ಆ ರೀತಿಗೆಲ್ಲ ಮಳೆ ಜಾಸ್ತಿ ಆಗಿತ್ತು. ಈಗ ಮಳೆ ಬರ್ತಿದ್ದ ಕಾರಣ ಮೊದಲಕ್ಕೆ ಆಗ್ತಿದ್ದು ಸಹ ನಿಂತಾಯಿತ್ತು ಊರಲ್ಲಿ. ನಾವು ಹೋಗೋ ಟೈಮ್ ಕರೆಕ್ಟಾಗಿ ಮತ್ತೆ ಎಲ್ಲ ದೇವ್ರನ್ನೆಲ್ಲ ಆಚೆ ಕೂರಿಸಿದ್ರಿಂದ ಆಚೆ ಕೂರಿಸಿ ಆಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ನಾವು ರೀಚ್ ಆಗಿ ಹೋಗಿ ನಾವು ಎಲ್ಲ ಮಡ್ಲಕ್ಕಿ ಎಲ್ಲ ಕೊಟ್ವಿ. ಮತ್ತು ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಜಾತ್ರೆ ದಿನ ಇದನ್ನು ಯಾವುದನ್ನು ಇಟ್ಕೊಳ್ಳಲ್ಲ, ಯಾಕಂದರೆ ತುಂಬ ಜನ ಇರ್ತಾರೆ. ಮತ್ತು ಅದು ನೀಟಾಗಿ ಕೊಡೋಕ್ಕೆ ಹೋಗಲ್ಲ, ಸರಿ ಇಲ್ಲ ಅಂತೇಳಿ ಇದಕ್ಕೋಸ್ಕರನೇ 2 ದಿನ ಕೊಡ್ತಾರಂತೆ. ನಾನು ಈ ಸತಿ ಕೊಟ್ಟಿದ್ದೆ ಮಡ್ಲಕ್ಕಿ ಎಲ್ಲ. ನನಗೆ ಇದೆಲ್ಲ ಅಕ್ಕಿ ಮುಗಿಸ್ಕೊಂಡು ಕಾರಲ್ಲೇ ಬಂದಿದ್ವಿ. ನಾವು ಮಡ್ಲಕ್ಕಿ ಕೊಡೋಕ್ಕೆ ತುಂಬ ಮಳೆ ಬರ್ತಿತ್ತು ಅಂತ ಹೇಳ್ಬಿಟ್ಟು ವಾಪಸ್ ಮನೆ ಕಡೆ ಹೋದ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ನನಗೆ ಕಂಟಿನ್ಯೂ ಮಾಡ್ತಿದ್ವಿ. ಈ ಜಾತ್ರೆ ಶುರು ಆಗೋಕ್ಕೆ ಮುಂಚೆ ನೋಡಿ ಇದನ್ನು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ವಿ. ಯಾಕಂದರೆ ನಾನು ಯಾವಾಗಲೂ ಫ್ರೈಡೇ ಅಥವಾ ಸ್ಯಾಟರ್ಡೆ ಬಂದುಬಿಟ್ಟಿದ್ದು ಅಲ್ಲಾದಮೇಲೆ ಪಾತ್ರೆಲ್ಲ ಎಂಜಾಯ್ ಮಾಡ್ತೀನಿ. ಆಮೇಲೆ ಚಿನ್ನ ಅದನ್ನೆಲ್ಲ ಇನ್ನೂ ಏನು ಈಗ ಲೈಟಿಂಗ್ ಚೆನ್ನಾಗಿ ದೇವಸ್ಥಾನ ನನಗೆ ಜಾತ್ರೆಗಳಲ್ಲಿ ತುಂಬ ಇಷ್ಟ ಆಗೋದು ಲೈಟಿಂಗ್ಸ್ಗಳು. ಲೈಟಿಂಗ್ಸ್